ಗೌಪ್ಯತೆ ಪ್ರೈವಸಿ ಕಾಪಾಡಿಕೊಳ್ಳಲು ಏಪ್ ಅಡ್ರೆಸ್ ಬದಲಾಯಿಸುವ ಕೆಲವು ಸಾಮಾನ್ಯ ಮತ್ತು ಕಾನೂನುಬದ್ಧ ವಿಧಾನಗಳು ಇವೆ. ಇವುಗಳನ್ನು ಕನ್ನಡದಲ್ಲಿ ಸರಳವಾಗಿ ವಿವರಿಸುತ್ತೇನೆ. ಏಪ್ ಅಡ್ರೆಸ್ ಎಂದರೇನು? ಏಪ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಎಂದರೆ ಇಂಟರ್ನೆಟ್ನಲ್ಲಿ ನಿಮ್ಮ ಸಾಧನದ ವಿಳಾಸ. ವೆಬ್ಸೈಟ್ಗಳು ಮತ್ತು ಸೇವೆಗಳು ನಿಮ್ಮ ಸಂಪರ್ಕವನ್ನು ಗುರುತಿಸಲು ಇದನ್ನು ಬಳಸುತ್ತವೆ. 1. VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಬಳಸುವುದು. VPN ನಿಮ್ಮ ಇಂಟರ್ನೆಟ್ ಟ್ರಾಫಿಕ್ ಅನ್ನು ಎನ್ಕ್ರಿಪ್ಟ್ ಮಾಡಿ ನಿಮ್ಮ ನಿಜವಾದ ಏಪ್ ಅನ್ನು ಮರೆಮಾಡುತ್ತದೆ. ಹೇಗೆ ಕೆಲಸ ಮಾಡುತ್ತದೆ? ನೀವು VPN ಸರ್ವರ್ಗೆ ಸಂಪರ್ಕಿಸುತ್ತೀರಿ. ವೆಬ್ಸೈಟ್ಗಳಿಗೆ ನಿಮ್ಮ ಏಪ್ ಬದಲು VPN ಸರ್ವರ್ನ ಏಪ್ ಕಾಣಿಸುತ್ತದೆ. ಲಾಭಗಳು: ಉತ್ತಮ ಗೌಪ್ಯತೆ, ಸಾರ್ವಜನಿಕ ವೈಫೈನಲ್ಲಿ ಹೆಚ್ಚುವರಿ ಭದ್ರತೆ, ಬೇರೆ ದೇಶದ ಏಪ್ ಬಳಸುವ ಅವಕಾಶ. ಮಿತಿಗಳು: VPN ಸೇವಾ ಪ್ರದಾತನ ಮೇಲೆ ನಂಬಿಕೆ ಇರಬೇಕು. ಕೆಲವು ಸೇವೆಗಳು VPN ಬಳಕೆಯನ್ನು ನಿರ್ಬಂಧಿಸಬಹುದು. 2. tor ಬ್ರೌಸರ್ ಬಳಸುವುದು. tor ಬ್ರೌಸರ್ ನಿಮ್ಮ ಟ್ರಾಫಿಕ್ ಅನ್ನು ಅನೇಕ ಸರ್ವರ್ಗಳ ಮೂಲಕ ಕಳುಹಿಸಿ ನಿಮ್ಮ ಏಪ್ ಅನ್ನು ಮರೆಮಾಡುತ್ತದೆ. ಲಾಭಗಳು: ಹೆಚ್ಚು ಅನಾಮಧೇಯತೆ ಅನಾನಿಮಿಟಿ, ಟ್ರ್ಯಾಕಿಂಗ್ ಕಡಿಮೆ. ಮಿತಿಗಳು: ಬ್ರೌಸಿಂಗ್ ವೇಗ ನಿಧಾನವಾಗಬಹುದು. 3. ಮೊಬೈಲ್ ಡೇಟಾ ಮತ್ತು ವೈಫೈ ನಡುವೆ ಬದಲಾಯಿಸುವುದು. ವೈಫೈ ಬಳಸುವಾಗ ಒಂದು ಏಪ್ ಇರಬಹುದು. ಮೊಬೈಲ್ ಡೇಟಾಗೆ ಬದಲಾಯಿಸಿದಾಗ ಬೇರೆ ಏಪ್ ಸಿಗಬಹುದು. ಗಮನಿಸಿ, ಇದು ಗೌಪ್ಯತೆಯನ್ನು ಸಂಪೂರ್ಣವಾಗಿ ಖಚಿತಪಡಿಸುವುದಿಲ್ಲ, ಆದರೆ ಏಪ್ ಬದಲಾಗಬಹುದು. 4. ರೌಟರ್ ರೀಸ್ಟಾರ್ಟ್ ಮಾಡುವುದು. ಕೆಲವು ಇಂಟರ್ನೆಟ್ ಸೇವಾ ಪೂರೈಕೆದಾರರು ESP ಡೈನಾಮಿಕ್ ಏಪ್ ನೀಡುತ್ತಾರೆ. ರೌಟರ್ ಅನ್ನು ಆಫ್ ಮಾಡಿ ಕೆಲವು ನಿಮಿಷಗಳ ನಂತರ ಆನ್ ಮಾಡಿ. ಕೆಲವೊಮ್ಮೆ ಹೊಸ ಏಪ್ ಸಿಗಬಹುದು. 5. ಪ್ರಾಕ್ಸಿ ಸರ್ವರ್ ಬಳಸುವುದು. ಪ್ರಾಕ್ಸಿ ನಿಮ್ಮ ಮತ್ತು ವೆಬ್ಸೈಟ್ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ. ಲಾಭಗಳು: ಏಪ್ ಮರೆಮಾಡಬಹುದು. ಮಿತಿಗಳು: ಅನೇಕ ಉಚಿತ ಪ್ರಾಕ್ಸಿಗಳು ಸುರಕ್ಷಿತವಾಗಿರುವುದಿಲ್ಲ. VPNಗಿಂತ ಕಡಿಮೆ ಗೌಪ್ಯತೆ. ಗೌಪ್ಯತೆಯನ್ನು ಹೆಚ್ಚಿಸಲು ಹೆಚ್ಚುವರಿ ಸಲಹೆಗಳು: ಬ್ರೌಸರ್ ಕುಕೀಸ್ ನಿಯಮಿತವಾಗಿ ಅಳಿಸಿ. ಟ್ರ್ಯಾಕರ್ ಬ್ಲಾಕರ್ಗಳನ್ನು ಬಳಸಿ. ವಿಭಿನ್ನ ಖಾತೆಗಳಿಗೆ ವಿಭಿನ್ನ ಪಾಸ್ವರ್ಡ್ಗಳನ್ನು ಬಳಸಿ. 2 ಫ್ಯಾಕ್ಟರ್ ಅಥೆಂಟಿಕೇಷನ್ 2FA ಸಕ್ರಿಯಗೊಳಿಸಿ. ಮುಖ್ಯ ಸೂಚನೆ: ಏಪ್ ಅಡ್ರೆಸ್ ಬದಲಾಯಿಸುವುದು ನಿಮ್ಮ ಗುರುತನ್ನು ಸಂಪೂರ್ಣವಾಗಿ ಮರೆಮಾಡುವುದಿಲ್ಲ. ವೆಬ್ಸೈಟ್ಗಳು ಕುಕೀಸ್, ಬ್ರೌಸರ್ ಫಿಂಗರ್ ಪ್ರಿಂಟಿಂಗ್ ಮತ್ತು ಖಾತೆ ಲಾಗಿನ್ಗಳ ಮೂಲಕವೂ ನಿಮ್ಮನ್ನು ಗುರುತಿಸಬಹುದು. ಆದ್ದರಿಂದ ಏಪ್ ಬದಲಾವಣೆ ಒಂದು ಗೌಪ್ಯತಾ ಕ್ರಮ ಮಾತ್ರ, ಸಂಪೂರ್ಣ ಅನಾಮಧೇಯತೆಗಾಗಿ ಅದು ಸಾಕಾಗುವುದಿಲ್ಲ.